ಸೊ ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ನ್ಯೂ ಗೋವಾದಲ್ಲಿದ್ದೆ, ಕಲಾಂಗಟ್ಟೆಯಲ್ಲಿದ್ದೆ ನಾನು. ಸೊ ಇವತ್ತು ಪ್ಲ್ಯಾನ್ ಏನಂತ ಹೇಳಿದ್ರೆ, ಓಲ್ಡ್ ಗೋವಾಗೆ ಹೋಗಿ ಓಲ್ಡ್ ಗೋವಾದಲ್ಲಿ ಸುಮಾರು ಚರ್ಚಸ್ ವಿಸಿಟ್ ಮಾಡೋಣ ಅಂತ ಇದ್ವಿ. ಸೊ ಗೋವಾದಲ್ಲಿ ಪೋರ್ಚುಗೀಸವ್ರು ಸುಮಾರು ಚರ್ಚಸ್ ಎಲ್ಲ ಇದೆ, ಮತ್ತು 1500 ಇಯರ್ಸ್ ಅವಾಗ ಕಟ್ಟಿರೋ ಚರ್ಚಸ್ಸು. ಸೊ ನ್ಯೂ ಗೋವಾದಲ್ಲಿ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಇಲ್ಲಿ ಕೃಷ್ಣ ಅಂತ ಯಾವುದೋ ಒಂದು ಹೋಟೆಲ್ ಇತ್ತು. ಹೋಟೆಲ್ ಅಷ್ಟು ಚೆನ್ನಾಗಿರಲಿಲ್ಲ. ಇದು ದೋಸೆ ಹುಳಿ ಇತ್ತು ಮತ್ತು ವಡೆ ಒಳಗಡೆ ಬೆಂದಿರಲಿಲ್ಲ. ನನಗಷ್ಟು ಇಷ್ಟ ಆಗಿರಲಿಲ್ಲ. ಒಟ್ಟು ಏನೋ ಮ್ಯಾನೇಜಬಲ್ ಮಾಡ್ಕೊಂಡು ಒಂಥರ ಓಲ್ಡ್ ಗೋವಾಗೆ ಹೋಗಿದ್ದೆ. ಓಲ್ಡ್ ಗೋವಾ ಅಂತೂ ನನಗೆ ಭಾಳ ಇಷ್ಟ ಆಯಿತು. ರೋಡ್ಸ್ ಎಲ್ಲ ಅಗಲ ಇದೆ, ರೋಡ್ಸ್ ಎಲ್ಲ ಚೆನ್ನಾಗಿದೆ, ಪೀಸ್ಫುಲ್ ಇದೆ, ಒಂಥರ ರೆಸಿಡೆನ್ಷಿಯಲ್ ಏರಿಯಾ ಚೆನ್ನಾಗಿದೆ. ನ್ಯೂ ಗೋವಾ ನನಗಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ತುಂಬ ರಶ್ಶು, ರೋಡ್ಸ್ ಎಲ್ಲ ಸಣ್ಣದಿದೆ, ಬೀಚಸ್ ಅದೆಲ್ಲ ಇತ್ತು. ಸೊ ಫಸ್ಟ್ ನಾವು ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಅಂತ ಇದೆ, ಆ ಚರ್ಚಿಗೆ ಬಂದಿದ್ವಿ. ಇಲ್ಲಿ ಯೂಶ್ವಲಿ ಗೋವಾದಲ್ಲಿ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಅಂತ ಇದ್ದಾರೆ. ಅವರು 1500-1600 ಇಯರ್ಸಲ್ಲಿ ಅವರು ಸೌತ್ ಈಸ್ಟ್ ಏಷ್ಯಾ, ಜಪಾನ್ ಮತ್ತು ಇಂಡಿಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅವರು ಕ್ರಿಶ್ಚಿಯಾನಿಟಿ ಮಿಷನರಿ ಇದು ಮಾಡಿದ್ರು. ಅವರು ಆಸ್ ಎ ಕನ್ಸಿಡರ್ಡ್ ಹ್ಯಾಸ್ ಸೇಂಟ್ ಅಂತ ಕರೀತಾರೆ ಅವರಿಗೆ. ಅವ್ರದ್ದು ಬಾಡಿ ಇಲ್ಲಿದೆ, ಮತ್ತು ಒಂದು ಕೈ ಅವ್ರದ್ದು ಕೆನಡಾದಲ್ಲಿದೆ. ಎವ್ರಿ 10 ಇಯರ್ಸಿಗೆ ಅವ್ರದ್ದು ಬಾಡಿ ಇದು ಮಾಡ್ತಾರೆ, ಪ್ರೇ ಎಲ್ಲ ಮಾಡ್ತಾರೆ. ಎವ್ರಿ ಫಾರಿನರ್ಸ್ ಎಲ್ಲ ಬರ್ತಾರೆ ನಿಮಗಿಲ್ಲಿ ಎವ್ರಿ 10 ಇಯರ್ಸು. ಗೋವಾದಲ್ಲಿ ಅದೇ ಫೇಮಸ್ ಇರೋದಿಲ್ಲಿ. ಫುಲ್ ಸೆಕ್ಯೂರಿಟಿ ಇದ್ದು ಎಲ್ಲ ಚೆನ್ನಾಗಿದೆ ಇಲ್ಲಿ. ಒಂದ್ಸಲಿ ಎವ್ರಿ 10 ಇಯರ್ಸ್. ಈಗ ಈ ವರ್ಷ ಇದು ಓಪನ್ ಮಾಡಿದ್ದಾರೆ ಅವ್ರದ್ದು ಬಾಡಿದಿದು. ನೆಕ್ಸ್ಟ್ 10 ಆಫ್ಟರ್ 10 ಇಯರ್ಸ್. ಸೊ ಚರ್ಚಸ್ ಅರೌಂಡ್ ಭಾಳ ಚೆನ್ನಾಗಿದೆ. ಇದು ಆ ಕಡೆ ಲೆಫ್ಟ್ ಸೈಡಲ್ಲಿ ನೀವು ಒಂದು ಓಲ್ಡ್ ಚರ್ಚ್ ನೋಡ್ಬೋದು ನೀವು, ಅದಕ್ಕೆ ಬಾಮ್ ಜೀಸಸ್ ಆಫ್ ಬೆಸಿಲಿಕಾ ಅಂತ ಹೇಳ್ತಾರೆ. ಇದೆಲ್ಲ ಪೋರ್ಚುಗೀಸ್ ಅವ್ರು ಕಟ್ಟಿದ್ದು 1500 ಇಯರ್ಸ್ ಅವಾಗ ಕಟ್ಟಿದ್ದು. ಅರೌಂಡು 500 ಇಯರ್ಸ್ ಆಗಿರೋ ಚರ್ಚು. ಇಲ್ಲಿ ಸುಮಾರು ವಿಸಿಟರ್ಸ್ ಎಲ್ಲ ಬರ್ತಾರೆ ಚರ್ಚ್ ವಿಸಿಟ್ ಮಾಡೋಕ್ಕೆ. ಒಳಗಡೆ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಅಲೋ ಮಾಡೋಕ್ಕೆ, ಹೊರಗಡೆ ತನಕ ಫೋಟೋ ಇತ್ತು. ಒಳಗಡೆ ಮಾತ್ರ ಭಾಳ ಚೆನ್ನಾಗಿತ್ತು ಚರ್ಚು. ಮತ್ತು ಇವರೇ ಸೈಂಟ್ ಫ್ರಾನ್ಸಿಸ್ ಝೇವಿಯರ್, ಇವ್ರು 500 ಇಯರ್ಸ್ ಓಲ್ಡ್. ಇವ್ರದ್ದು ಮುಂಚೆ ಇವರು ತೀರ್ಕೊಂಡು ಹೋಗಿರೋದ್ರಲ್ಲಿ ಬಾಡಿ ಇದಾಗಿರಲಿಲ್ಲ, ಸ್ಪಾಯ್ಲ್ ಆಗಿರಲಿಲ್ಲ. ಆನಂತರ ಒಂದು ಇನ್ಸಿಡೆಂಟ್ ಆಗಿತ್ತು, ಯಾರೋ ಒಬ್ಬರು ಲೇಡಿ ಬಂದು ಬಾಡಿಗೆ ಇದು ಮಾಡಿದ್ರು, ಕಚ್ಚಿದ್ರಂತೆ. ಅಲ್ಲಿಂದ ಇವ್ರ ಬಾಡಿ ಸ್ಪಾಯ್ಲ್ ಆಯಿತು. ಮತ್ತು ಫಾರ್ ಡೀಪ್ ಇನ್ಫಾರ್ಮೇಷನ್ ನೀವು ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಅಂತ ಕೊಡಿ ಅಂತೆ, ಓಲ್ಡ್ ಗೋವಾ ಅಂತ ಇದು ಕೊಡಿ ಅಂತೆ. ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಾಗುತ್ತೆ. 1500 ಇಯರ್ಸ್ ಅವಾಗಿರೋ ಟೈಮಲ್ಲಿ. ಇದೇ ಓಲ್ಡ್ ಗೋವಾ ಚರ್ಚು, ಬಾಮ್ ಜೀಸಸ್ ಚರ್ಚ್ ಅಂತ. 1500 ಇಯರ್ಸ್ ಇರೋದು. ಅವಾಗ ಪೋರ್ಚುಗೀಸ್ ಅವ್ರು ಕಟ್ಟಿರೋದಿದ್ದು ಚರ್ಚು. ಈಗ ಕರೆಂಟ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಅವರು ಡಿಪಾರ್ಟ್ಮೆಂಟ್ ಅವ್ರು ತೊಗೊಂಡಿರೋದು, ಗೌರ್ಮೆಂಟ್ ಮೇಂಟೈನ್ ಮಾಡ್ತಿರೋದಿದು. ಇಲ್ಲಿ ನಿಮಗೆ ಡೀಪ್ ಇನ್ಫಾರ್ಮೇಷನ್ ಸಿಗುತ್ತೆ, ನೀವು ಬೇಕಂದರೆ ಪಾಸ್ ಮಾಡಿ ಓದ್ಬೋದಂತೆ. ಚೆನ್ನಾಗಿದೆ ಚರ್ಚು, ಒಂದ್ಸಲಿ ವಿಸಿಟ್ ಮಾಡಿ ಅಂತೆ. ಒಂದು ಹಿಸ್ಟ್ರಿ ಸಿಗುತ್ತೆ. ಹೊರಗಡೆ ಎಲ್ಲ ಜಂಬಿಟ್ಗೆಯಿಂದ ಕಟ್ಟಿದ್ದಾರೆ, ಒಂದು ಕ್ರ್ಯಾಕ್ ಇಲ್ಲ, ಏನಿಲ್ಲ. ಅರೌಂಡ್ 500 ಇಯರ್ಸ್ ಆಗಿದೆ ಚರ್ಚಿಗೆ, ಒಂದು ಏನೂ ಇಲ್ಲ. ಆಮೇಲೆ ನಿಮಗೆ ಒಂದು ಫ್ರೇಮ್ಸ್ ಮತ್ತು ಒಂದು ಡ್ರಾಯಿಂಗ್ಸ್ ಎಲ್ಲ ಇದೆ ನಿಮಗಲ್ಲಿ. ಅಲ್ಲೂ ವಿಡಿಯೋ ಮಾಡೋಂಗಿರಲಿಲ್ಲ, ಸೊ ಅದು ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಲ್ಲಿ ಹೊರಗಡೆ ಎಲ್ಲ ಕ್ರಿಬ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಅಲ್ಲೇ ಹತ್ತಿರ ವಾಕೇಬಲ್ ಡಿಸ್ಟೆನ್ಸೇ ಇರೋದು. ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಹತ್ರ ಇನ್ನೊಂದು ಚರ್ಚ್ ಇದೆ, ಸೈಂಟ್ ಕಜೆಟನ್ ಚರ್ಚ್ ಅಂತ. ಸೈಂಟ್ ಕಜೆಟನ್ ಚರ್ಚು ಇದು ಇನ್ನೊಂದು ಚರ್ಚು, ಪೋರ್ಚುಗೀಸ್ ಅವರೇ ಕಟ್ಟಿರೋದು. ಅರೌಂಡ್ 1500 ಇಯರ್ಸ್ ಓಲ್ಡು ಇದು ಚರ್ಚು. ಇಲ್ಲಿ ಒಳಗಡೆ ಹಿಂಗಿತ್ತು ಚರ್ಚು. ಆಲ್ಮೋಸ್ಟ್ ಚರ್ಚಸ್ ಹಿಂಗೆ ಇರೋದು. ಇದು ಸ್ವಲ್ಪ ಡಿಮ್ ಆಗಿದೆ ಆಲ್ಟರು, ಗೋಲ್ಡನ್ ಕಲರ್ ಇರೋದು. ಭಾಳ ಚೆನ್ನಾಗಿದೆ ಆಲ್ಟರ್ಸು. ತುಂಬ ಏನಂತ ಹೇಳಿದ್ರೆ ಕೆತ್ತನೆ ಮಾಡಿದ್ದಾರೆ ನೋಡಿ, ಆ ಕೆತ್ತನೆಗೆ ಅಪ್ರಿಷಿಯೇಟ್ ಮಾಡಬೇಕು, ಅಷ್ಟು ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ, ಪೋರ್ಚುಗೀಸ್ ಸ್ಟೈಲಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಚರ್ಚು, ನಂಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ವಿಡಿಯೋ ಮಾಡೋಕ್ಕೆ ಅಲೋವ್ ಸಿಕ್ತು, ಏನೂ ಹೇಳಿಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಅದೇ ಚರ್ಚಲ್ಲಿ ಪಕ್ಕದಲ್ಲೇ ಆದಿಲ್ ಶಾ ಅವ್ರದ್ದೇನೋ ಇದೆ.
ಇದು ಆದಿಲ್ ಶಾ ಅವ್ರದ್ದು ಒಂದು ಸಣ್ಣ ಪ್ಯಾಲೇಸ್ ಆಫ್ ಫೋರ್ಟ್. ಅವರು 1500 ಇಯರ್ಸ್ ಅವಾಗಲೇ ಇದ್ದಿದ್ರಲ್ಲ, ಅವ್ರು ಆದಿಲ್ ಶಾ ಅವ್ರದ್ದು. ಇದು ಜಸ್ಟ್ ಅಲ್ಲಿ ಸ್ಪಾಯ್ಲ್ ಆಗಿದೆ. ಪೋರ್ಚುಗೀಸ್ ಅವರೆಲ್ಲ ಬಂದು ಬೀಳಿಸಿ ಇದು ಜಸ್ಟ್ ಸ್ಪಾಯ್ಲ್ ಆಗಿದೆ. ಜಸ್ಟ್ ಒಂದು ಆದಿಲ್ ಶಾ ಅವ್ರದ್ದು ಹಿಸ್ಟಾರಿಕಲ್ ಪ್ಲೇಸ್ ಇದೆ, ಪಾಸ್ ಮಾಡಿ ನೋಡಿ ಅಂತೆ. ಇಟ್ ವಾಸ್ ಗುಡ್. ಇಲ್ಲ ನಿಮಗೆ ಇದಿದೆ, ಸುಮಾರು ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಬ್ರಿಟಿಷ್ ಇರೋದು, ಪೋರ್ಚುಗೀಸ್ ಅವರು ತುಂಬ ರಿಚ್ ಇನ್ ಹಿಸ್ಟ್ರಿ ಇದೆಯೇ ನಮ್ಮದು ಇಂಡಿಯಾದಲ್ಲಿ. ಸೊ ಗೋವಾದಲ್ಲೂ ಹಂಗೆ ಇದೆ, ನೀವು ನೋಡ್ಬೋದಂತೆ. ಒಂದ್ಸಲಿ ಓಲ್ಡ್ ಗೋವಾ ವಿಸಿಟ್ ಮಾಡಿ ಅಂತೆ. ನನಗಂತೂ ತುಂಬ ಇಷ್ಟ ಆಯಿತು ಓಲ್ಡ್ ಗೋವಾ. ರೋಡ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಅಂತ ಇದೆ. ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಇದೆ. ದಿಸ್ ಇಸ್ ಆಲ್ಸೋ ಅನದರ್ ಚರ್ಚ್ ಓಲ್ಡ್ ಗೋವಾದಲ್ಲಿ. ಇಲ್ಲಿ ಸೈಂಟ್ ಮೇರಿ ಅವ್ರ ಚರ್ಚ್. ಇಲ್ಲಿ ಸಂಜೆ ಏನೋ ಇದಿತ್ತು, ಪೂಜೆ ಇತ್ತು. ಸೊ ನಾನು ಅಟೆಂಡ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತು, ವಿಚ್ ಐ ಆಮ್ ಲಕ್ಕಿ. ಆ್ಯಂಡ್ ಇಲ್ಲೇನಂತ ಹೇಳಿದ್ರೆ ಒಂದು ಸೈಂಟ್ ಮೇರಿ ಅವ್ರದ್ದು ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಪ್ರೊಸೆಷನ್ ಮಾಡ್ತಾರೆ. ಆಮೇಲೆ ಆಫ್ಟರ್ ದ್ಯಾಟ್ ಒಂದು ಚರ್ಚಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಚರ್ಚು ನೈಟಲ್ಲಿ ಭಾಳ ಚೆನ್ನಾಗಿತ್ತು. ಇದು 1500 ಇಯರ್ಸ್ ಅರೌಂಡ್ ಅವಾಗ ಇರೋ ಟೈಮಲ್ಲಿ ಕಟ್ಟಿದ್ದು ಚರ್ಚ್ ಇದು. ಒಳಗಡೆನೂ ಭಾಳ ಚೆನ್ನಾಗಿದೆ ಚರ್ಚು. ಎಲ್ಲ ಕಾರ್ಯ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು ಫಾದರ್ ಎಲ್ಲ. ಸೊ ಸ್ಟ್ಯಾಚ್ಯೂಸ್ ಎಲ್ಲ ಚೆನ್ನಾಗಿದೆ. ಸ್ಟ್ಯಾಚ್ಯೂಸು ಇಟ್ ವಾಸ್ ಕೈಂಡ್ ಆಫ್ ಪೀಸ್ಫುಲ್. ಸೊ ಅಲ್ಲಿಂದ ಪೂಜೆ ಎಲ್ಲ ಮಾಡಿ ಹೊರಗಡೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ಚೆನ್ನಾಗಿತ್ತು ಗೋವಾದಲ್ಲಿ. ಆನಂತರ ಅಲ್ಲೇ ಹತ್ತಿರ ಅಂಕಲ್ ಜ್ಯೂಸ್ ಅಂತ ಇತ್ತು, ಒಂದು ಲೆಮನ್ ಜ್ಯೂಸ್ ಇದು ಮಾಡಿದ್ವಿ. ಆಫ್ಟರ್ ದ್ಯಾಟ್ ಒಂದು ಶಾಪ್ ಇತ್ತು, ಕ್ರಿಸ್ಮಸ್ ಟ್ರೀಗಳಿದ್ವು. ಈಗ ಕ್ರಿಸ್ಮಸ್ ಸೀಸನ್ ಅಲ್ಲ, ಒಂದು ಕ್ರಿಸ್ಮಸ್ ಟ್ರೀ ಹಿಂಗೆ ನೋಡೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಕ್ರಿಸ್ಮಸ್ ಟ್ರೀಗಳು, ವೆರೈಟೀಸ್ ಆಫ್ ಕ್ರಿಸ್ಮಸ್ ಟ್ರೀಸ್. ಡಿಸೆಂಬರ್ 25ಗೆ ಈಗ ಸೀಸನ್ ಈಗ. ಸೊ ಒಂಥರ ವಿಂಡೋ ಶಾಪಿಂಗ್ ಮಾಡಂಗೆ. ಸೊ ವಿಂಡೋ ಶಾಪಿಂಗ್ ಮಾಡಿದ್ದು ಕ್ರಿಸ್ಮಸ್ ಟ್ರೀದು, ಅದರಿಂದ ಕ್ರಿಸ್ಮಸಿಂದ ಐಟಮ್ಸು ನೋಡೋಕೆ ಒಂಥರ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿತ್ತು ದಿನ. ಗೋವಾ ಈಗ ಹೋಗ್ಬೋದು. ಈಗ ನವೆಂಬರ್ ಡಿಸೆಂಬರು ಸೀಸನ್ ಚೆನ್ನಾಗಿರುತ್ತೆ ಮತ್ತು ಫ್ರಾನ್ಸಿಸ್ ಝೇವಿಯರ್ ಜರ್ನಿ ಇರುತ್ತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.